ತಂಗಿ ಕರಿಯಮ್ಮ ದೇವಿಗೆ ಭೇಟಿಯಾಗಿ ಜಾತ್ರೆಗೆ ಭೇಟಿ ಕೊಟ್ಟು ತಂಗಿ ಜಾತ್ರೆಯನ್ನ ಹಮ್ಮೆರದಿಂದ ಹಮ್ಮರವಾಗಿ ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮವ್ವ ಯಾರಿಪ್ಪ ಮೇರಾಪುರಟ್ಟಿದಿಂದ ಲಕ್ಷ್ಮೀ ತಾಯಿ ಕರಿಯಮ್ಮ ದೇವಿ ತಂಗಿಗೆ ಭೇಟಿ ಕೊಡಾಕ ಎಲ್ಲಿ ಬಂದಾಳ ಅಂತ ಕೇಳ ಕೋತವಾಡಿ. ಈ ಕೋತ್ ಅಂತ ಅಡ್ಡೆಸ್ರ ಇದಕ್ಕೇನು ಬಿದ್ದೈತಿ ಅಂತ ಕೇಳ ಕೋತವಾಡಿ ಅಂತ ಬಿದ್ದೈತಿ. ಕೋತವಾಡಿ ಯಾಕೆ ಕೋತವಾಡಿ ಅಂದ್ರಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಇಲ್ಲೆಲ್ಲಾ ಸುತ್ತಮುತ್ತಲು ಯಾರದಾರ ಅಂತ ಕೇಳ್ರ ಕೋತುಗಳದಾರು, ಕಜಿಡೋನೇರ್ ಅದಾರು, ಸಾರಾಪುರಿ ಅದಾರು. ಏನಪ್ಪಾ ಅಂದ್ರೆ ಎಲ್ಲಾ ಜನರು ಹಿಂಬಾಗಿ ಏನ್ ನಡೆದಾರ ಅಂದ್ರ ಇಲ್ಲಿ ನಡೆದಾರ. ಅದಕ್ಕಾಗಿ ಶಾಲೆಗೆ ಜಾಗ ಯಾರು ಕೊಟ್ಟಾರ ಅಂತ ಕೇಳ ಕೋತವಾಡಿದವ್ರು ಕೊಟ್ಟಾರ. ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಬರ್ತ್ ನೋಡ್ಕೋತ ಬಂದಿವಿ ನಾವು. ಯಾರ ಶಿಕ್ಷಣಕ್ಕಾಗಿ ತನುಮನಧನವನ್ನು ಅರ್ಪಣೆ ಮಾಡಿದಾರೋ ಗಪ್ರಿ ಹಿರಿಯರು ಬಂದ್ರೆ ಯಾಕೋ ಏನು ಹೇಳತ್ತಾರ ನಾಯ್ಕರ ಒಂದ್ ಸ್ವಲ್ಪ ತಪ್ಪದಾವ್. ಹೌದೌದು ತಪ್ಪದ ಯಮನಪ್ಪ ರಾಯಪ್ಪ ನಾಯ್ಕ ಅವ್ರ ಜಾಗ ಕೊಟ್ಟಾರ. ಏರಿಯಾ ಏನಾಗೈತೆ ಅಂತ ಕೇಳ ಕೋತವಾಡಿ ಅಂತ ಸಾಲಿ ಮೇಲೆ ಹೆಸರದಂದ್ರ ಜನ ನೀವ್ ಅದರಿ ಜಾಗ ಕೊಟ್ಟವ್ರ ನಾಯ್ಕ ಬಂಧುಗಳು ಮಿಸ್ಟೇಕ್ ಆಗಬಾರ್ದು ತಮ್ಮ. ಅದಕ್ಕ ಅವ್ರ ಯಾಕಂತ ಕೇಳಿದ್ರ ಯಾಕ್ರಿ ಗುರುಗಳ ವಯಸ್ಸು 85 ಇದ್ರು ಕೂಡ ಮುಂಜಾನೆ ಬಾರದೊಳಗೆ 500 ಲೀಟರ್ ಹಾಲು ತುಂಬಿಸಿ ಬಂದಾನಂದ್ರ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟು. ನಾ ಕಾಕಂತ ಕೂತೀನಿ 85 ವಯಸ್ಸಂದ ಇವತ್ 25 ವಯಸ್ಸದವ್ರು 200 ಲೀಟರ್ ಹಾಲು ತರಬೇಕಾದ್ರೆ ಯಪ್ಪ ಸಾಕಾತ್ ಓತಾರ ಕಾಲ ಹೋಗ್ತರು. ಆದ್ರ ಕಾಕ ಇವತ್ 85 ವಯಸ್ಸಿದ್ರು ಕೂಡ 12 ಗಂಟೆ ಒಳಗ 500 ಲೀಟರ್ ಹಾಲು ತಂದಾನ. ಅದಕ್ಕೆ ಅವ್ರಿಗೆ ಹಾಲಿನ ಶಿವಪ್ಪತ್ ಕರಿತಾರ ಹೆಸರು. ಹೌದಾ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವರಿಗೆ 4 ಮಂದಿ ಮಕ್ಕಳು ಅಂತ ಹೇಳಿದ್ರು. ನಾನ ಕಕ್ಕ ಏನೇನ್ ಮಾಡ್ತಾರ ಮಕ್ಕಳತ್ತ ನಾನು ಹಂಗ ಸುಮ್ಮ ಕೇಳಿ ಕೂತಾಗ ಅನ್ನೋದು ನನಗ್ ಗೊತ್ತಿಲ್ಲ. ಒಬ್ಬ ಬಾಲಕೃಷ್ಣ, ಸಿದ್ದರಾಮ, ಮುತ್ತು, ಶ್ರೀಶೈಲ ಇವ್ರ 4 ಮಂದಿ ಏನಪ್ಪಾ ಅಂತ ಬ್ರಹ್ಮಗೆ ಹಂಗ 4 ಮುಖ ಅದಾವಲ್ಲ ಇವ್ರ 4 ಮುಖ ಇದ್ದಂಗ. ಒಬ್ಬ ಎಲ್ಲಿದಾನಂತ ಕೇಳಿದ್ರ ಸಿದ್ದರಾಮ ನಾವು ಬೆಂಗಳೂರಿನಾಗ ಅದಾನ. ಬೆಂಗಳೂರು ಅಣ್ಣ ಬಂದಾನ. ಬೆಂಗಳೂರನ್ನ ಬಂದಿರ್ಬೇಕು ಬಹುಶಃ. ರಾಜಧಾನಿ ಬೆಂಗಳೂರು. ಯಾಕಂದ್ರೆ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿನದ ಎತ್ತ ಸಂಬಂಧವಯ್ಯ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ. ಬೆಟ್ಟದ ನೆಲ್ಲೆ ಸಮುದ್ರದ ಉಪ್ಪ ಸೇರಿಸಿ ತಿಂದಾಗ ಎಷ್ಟ್ ರುಚಿ ಹತ್ತದನೋ ಹಂಗ ಇವತ್ತು ಏನಪ್ಪಾ ಅಂದಿಕ್ರ ಕರಿಯಮ್ಮ ದೇವಿ ಜಾತ್ರೆಗೆ ವರ್ಷಕ್ಕೊಮ್ಮೆ ನಾವು 4 ಮಂದಿ ಬರ್ತೀವಿ ಅಂತ ಅಣ್ಣ ತಮ್ಮ ಹೇಳಿದ್ರು. ಇನ್ನೊಬ್ಬ ಕೋರ್ಟ್ನ್ಯಾಗ ಮುತ್ತು ನಾವು ಶ್ರೇಷ್ಠದಾರ ಅಂದ್ರ ಉಪ ತಹಸೀಲ್ದಾರ್ ಕೋಲ್ ಪೋಸ್ಟ್ ಅದ. ಹೌದು ಅಕ್ಕ ಬಾಳ ಶಿಕ್ಷಣ ಕೊಟ್ಟಿಪ್ಪ ಮಂದಿಗೆ. ನೀ ಮತ್ತ ಬಾಲಕೃಷ್ಣ ಯಾಕೆ ಒಕ್ಕಲ್ತಾನ ಹಚ್ಚಿದಿ ಮತ್ತ ಅವನೊಬ್ಬನ ಕಳಿಸ್ಬೇಕಲ್ಲ ಅವಾಗ ಹೇಳಿದ್ ಕಾಕ ಅಲ್ಲೋ ಮಗನ ಅವನು ಕಳಿಸ್ಬೇಕಂತೇಳಿ ಪೊಲೀಸ್ ನೌಕರಿ ಬಂದಿತ್ತು. ಬೆತ್ತ ಹಿಡಿದು ಬ್ಯಾಡ, ಬೆತ್ತ ಹಿಡಿತಕ್ಕಂತ ಕುಲಕ ಅನ್ನ ಹಾಕುದಕ್ಕಾಗಿ ಅವನೊಬ್ಬನ ರೈತನ ಮಾಡೇನೆ ಅಂತ ಹೇಳಿದ ಕಾಕ. ಬೆತ್ತ ಹಿಡಿ ಬದಲ ಬಾರ್ಕೋಲ್ ಹಿಡಿ, ಬೆತ್ತ ಹಿಡಿ ಬದಲ ಬಾರ್ಕೋಲ್ ಹಿಡಿ, ತಾಯಿಯನ್ನು ಉಳಿ ವಿಶ್ವಕ್ಕೆ ಅನ್ನ ಹಾಕ್ತಕ್ಕಂತ ಒಬ್ಬ ಒಳ್ಳೆ ರೈತ ಆಗಪ್ಪ ಅನ್ನತಕ್ಕಂತ ಮಾತನ್ನ ಹೇಳಿದ. ಇರ್ಲಿ ಕೇಳಿದ್ರ ಕರಿಯಮ್ಮ ದೇವಿ ಇಲ್ಲಿ ನೆನೆಸ್ಬೇಕಂತ ಆದ್ರ ತಮ್ಮ ಇವತ್ತು ಇಲ್ಲಿ ಯಾರ್ಯಾರು ಬಂದಾರ ಅಂತ ಕೇಳಿದ್ರೆ ನಮ್ಮವ್ವ ಲಕ್ಷ್ಮೀ ದೇವಿ ಬಂದಾಳ. ಮೇರಾಪುರಟ್ಟಿ ಲಕ್ಷ್ಮೀ ದೇವಿ ಆಕಿ ಶಕ್ತಿ ದೇವತೆ. ಶಕ್ತಿ ದೇವತೆ ಅಷ್ಟು ಲಕ್ಷ್ಮಿಗಳದಾಳ. ದಾನ ಲಕ್ಷ್ಮಿ, ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅಂತ 8 ಮಂದಿ ಲಕ್ಷ್ಮಿಗಳದಾವಲ್ಲ. 8 ಮಂದಿ ಲಕ್ಷ್ಮಿಯ ಅವತಾರ ತೊಟ್ಟ ಮೇರಾಪುರಟ್ಟಿ ಗ್ರಾಮದೊಳಗೆ ಪಾರ್ವತಿ ಅವತಾರದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಯಾರತ್ಕೇರ ನಮ್ಮವ್ವ ಲಕ್ಷ್ಮೀ ದೇವಿಗೆ ಒಂದ್ಸಾರಿ ನಾವ ಗೌರವಪೂರ್ವಕವಾಗಿ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಗೃಹಲಕ್ಷ್ಮಿ ಬೇಕಿದೆ ಆಡ್ರಿ. ಮತ್ತ ಗೃಹಲಕ್ಷ್ಮಿನೂ ಕೂಡ ಆಕೆ ನಮ್ಮವ್ವ. ಯಾಕಂದ್ರೆ 2,000 ರೂಪಾಯಿ ತಿಂಗಳ ಏನಾಗತ್ತೆ ಅಂದ್ರೆ ನಮ್ಮ 6 ಕೋಟಿ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಲಕ್ಷ್ಮಿ ಹೆಸರು ಮ್ಯಾಲ ಹಣ ಅಂತ ಬಿಡ್ಲಿಲ್ಲ, ಮತ್ತ ಗೃಹಲಕ್ಷ್ಮಿ ಅಂತ ಹೆಸರಿಟ್ಟು ಏನ್ ಮಾಡ್ರ ಅಂದ್ರೆ ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾರ ಬಂಧುಗಳೇ. ಇರ್ಲಿ ಈಗ ಒಟ್ಟಾರೆಯಾಗಿ ಏನಪ್ಪಾ ಅಂತ ಕೇಳಿದ್ರ ಈ ಜಾತ್ರೆಗೆ ಮತ್ತ ಇನ್ನೋರ್ವ ಹನುಮಂತ ದೇವರು ಕೂಡ ಈ ಜಾತ್ರೆಗೆ ಏನ್ ಮಾಡ್ಯಾನ ಅಂತ ಕೇಳಿದ್ರ ಆಂಜನೇಯ ಬಂದ ನೆಲೆಸಿದಂತಮ್ಮ. ಅದಕ್ಕ 10 ತಲಿ ರಾವಣ
10 ತಲೆ ರಾವಣ ಸೀತಾದೇವಿಯನ್ನು ಹೋದ ಲಂಕೆಯಲ್ಲಿ ಇಟ್ಟಿದ್ದ. ಲಂಕೆಯಲ್ಲಿ ಇಟ್ಟಿದ್ದ. ಲಂಕೆಯಲ್ಲಿ ಇಟ್ಟಿರ್ತಕ್ಕಂತ ಸೀತೆಯನ್ನ ಶೋಧ ಮಾಡಿ ತಂದವ ಯಾರಪ್ಪ ಅಂತ ಕೇಳಿದ್ರ ಹನುಮಂತ. ಹನುಮಂತ ದೇವರು ಲಂಕೆಯಲ್ಲಿ ಇರ್ತಕ್ಕಂತ ಸೀತೆಯನ್ನ ಶೋಧ ಮಾಡಿ ತಂದಿರ್ತಕ್ಕಂತ ವ್ಯಕ್ತಿ. ಹೌದಾ ಏನಪ್ಪಾ ಅಂತ ಕೇಳಿದ್ರ ಅದೇ ತೆರನಾಗಿ ಯಾರಿಪ್ಪ ಇಲ್ಲಿ ಸೀಟೆ ಕೊಡಬೇಕು ಅಂತ ಹೇಳ್ತೀನಿ. ಓಕೆ ಅವ್ರಿದ್ದಾಗ ಇವ್ರು ಚಂದ ಈಚೆ ಕಡೆ ಯಾಕಂತ ಕೇಳಿದ್ರ 10 ತಲೆ ರಾವಣ ಸೀತಾದೇವಿಯನ್ನು ಹೋದ ಲಂಕೆಯಲ್ಲಿ ಇಟ್ಟು ಹೊತ್ತಿನೊಳಗ ಸೀತಾದೇವಿಯನ್ನು ಶೋಧ ಮಾಡಿ ತಂದವ ದುಃಖದಲ್ಲಿರ್ತಕ್ಕಂತ. ಹೌದಾ ಯಾರಂತ ಕೇಳಿದ್ರ ಯಾರಿಪ್ಪ ದುಃಖದಲ್ಲಿರ್ತಕ್ಕಂತ ರಾಮನಿಗೆ ಕಣ್ಣು ಹೋಗಲಾಡಿಸದವ ಯಾರಂತ ಕೇಳ ನಮ್ಮಪ್ಪ ಹನುಮಂತ ದೇವರ ಅನ್ನತಕ್ಕಂತ ಮಾತನ್ನು ಕೂಡ ಈ ಸಮಾರಂಭದಲ್ಲಿ ಹೇಳ್ತಾ ಹೌದು ಅವನ ಪಾಲಿಕೆಯನ್ನು ಕೂಡ ಇಲ್ಲಿ ಬಂದೈತೆ ಅಂತ ಕೇಳ ಇಲ್ಲಿ ಬಂದದ್ರಿಪ್ಪ ಅದಕ್ಕ ಎಲ್ಲರ ಗುರು ಅಲ್ಲಂ ಪ್ರಭು ಎಲ್ಲರ ಗುರು ಅಲ್ಲಂ ಪ್ರಭು ಜಗದ್ಗುರು ರೇವಣ ಸಿದ್ಧ ಎಲ್ಲರ ಅಮ್ಮ ಯಾರಪ್ಪ ಅಂತ ಕೇರ ಎಲ್ಲಮ್ಮ ನಮ್ಮವ್ವ ಎಲ್ಲಮ್ಮ. ಹೌದಾ ಎಲ್ಲಮ್ಮ ದೇವಿನೂ ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾಳೆ, ಆಗಮಿಸಿದಾರಿಪ್ಪ. ಇನ್ನು ಈ ಜಾತ್ರೆಗೆ ವಿಶೇಷವಾಗಿ ಏನ್ರಿ ಯಾರಂತ ಕೇಳಿದ್ರ ಯಾರಿಪ್ಪ ಗುರುಗಳ ಕೊಡ್ರಿ ಚೀಟಿ ಮ್ಯಾಗ ವಿಶೇಷವಾಗಿ ಲಕ್ಷ್ಮೀ ದೇವಿಯ. ಹೌದಾ ಲಕ್ಷ್ಮೀ ದೇವಿ ಏನ್ ಹೇಳ್ತಾಳೋ ಏನ್ರಿಪ್ಪ ಆ ನುಡಿಗಳನ್ನ ಬಂದಿರ್ತಕ್ಕಂತ ಭಕ್ತರ ಮನಕ್ಕೆ ಮುಟ್ಟು ಹಾಗೆ ಭಕ್ತರ ಉದ್ಧಾರವೇ ನಮ್ಮ ಉದ್ಧಾರದ ತಿಳಿದ ಲಕ್ಷ್ಮೀ ದೇವಿಯ ದೇವರ ನುಡಿಗಳನ್ನ ಹೇಳ್ತಕ್ಕಂತ ಲಕ್ಷ್ಮಣ ಕಾಕ ಸಾರಾಪುರ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಕೇಳಿದ್ರ ದೇವರಿಗೆ ಹಂಗ ದುಡ್ಕೊಂಡಾರ ಸಾಕ್ಷಾತ್ ಲಕ್ಷ್ಮೀ ದೇವಿ ನಮ್ಮ ಲಕ್ಷ್ಮಣ ಕಾಕನ ಜೋಡಿ ಮಾತಾಡ್ತಾಳ ತಾಯಿ ನಮ್ಮ ಕುರಿಗೋಳ ಈ ಕಡೆ ಹೊಂಟಾವ ಬಳ್ಳಾರಿ ಸೈಡ್ ಹೊಂಟಾವ ಯೋಗ್ಯವಾದ ಬೆಳೆ ನೀರು ಆಯ್ತಿಲ್ಲ ಅಂತ ತಿಳಿದ ಲಕ್ಷ್ಮೀ ದೇವಿ ಕೌಲ್ ಚಂದಾಗ ಕೌಲ್ ಹಚ್ಚಿ ವರ್ಷತಕ್ಕ ನಿಮ್ಮ ಕುರಿಗೋಳು ಇದ್ದುದು 100 ಇದ್ದುದು 110 ಮರಿಗಳಾಗಿ ಬೆಳಿತಾವ ಅಂತೇಳಿ ಕೌಲು ಕೂಡ ಯಾರಂತ ಕೇರ ನಮ್ಮ ಲಕ್ಷ್ಮೀ ದೇವಿ ಹೇಳ್ದಂಗ ಹೇಳವ ಯಾರಂತ ಕೇರ ನಮ್ಮಪ್ಪ ಲಕ್ಷ್ಮಣ ಸಾರಾಪುರಿ ಅವರು. ಆ ತಾಯಿಗೆ ಪಾಲಿಕೆ ಒಯ್ಬೇಕಾದ್ರೆ 3-4 ತಿಂಗಳು ನಂಬರ್ ಹಚ್ಬೇಕು. ಶಕ್ತಿ ದೇವತೆ ಲಕ್ಷ್ಮೀ ದೇವಿ ಎಲ್ಲಿದಾಳ್ರಿಪ್ಪ ಪಶ್ಚಿಮಕ್ಕದಾಳ. ಪೂರ್ವಕ್ಕೆ ಯಾರದಾರ ಅಂತ ಕೇಳ ನಮ್ಮವು ಸ್ಟೇಷನ್ ದಾಟಿ ಹಳಿ ದಾಟಿ ಯಾರ್ದಾರ್ರಿಪ್ಪ ಸೆಲೆವ ದೇವಿ ಅದಾಳ. ಸೆಲೆಮ್ಮ ದೇವಿ ರೈಲ್ವೆ ಸ್ಟೇಷನ್ ಆಚೆ ಕಡೆ ಏನಾರ ಆದ್ರೆ ನಂದು ಜವಾಬ್ದಾರಿ, ಈಚೆ ಕಡೆ ಏನಾರ ಆದ್ರೆ ನಿಂದು ಜವಾಬ್ದಾರಿ. ಹೌದು ಹಿಂದ ಮುಂದ ಆದ್ರೆ ಕಬ್ಬೂರು ಸಿದ್ದರಾಯ ಮೋಗು ಸಿದ್ದ ಮುನ್ನೋಳಿ ಸಿದ್ದರಾಯ ಅವ್ರ ಜವಾಬ್ದಾರಿ ಅಂತ ಹೇಳಿ ಏನ್ ಮಾಡ್ಯಾಳ ಅಂತ ಕೇಳಿದ್ರ 4 ಕಡೆ 4 ಮಂದಿ ನೆನದಾರ ಅಂತ ನಮ್ಮ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹಾಲು ಮತದ ಇತಿಹಾಸವನ್ನ ನಾಡಿನ ತುಂಬೆಲ್ಲ. ಹೌದು ಹಾಲು ಮತದ ಇತಿಹಾಸವನ್ನ ನಾಡಿನ ತುಂಬೆಲ್ಲ ಓದತಕ್ಕಂತ ಕಲಾವಿದರಿಗೂ ಸಾಹಿತ್ಯಗಳಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಬ್ಬೂರು ಗುರುನಾಥನ್ನ ನಮ್ಮ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಕಬ್ಬೂರದ ಶಂಕರನ ಕುಂಬಾರ್ ಸರ್ ಅವರು ಇನ್ನೊಬ್ಬರದಾರ್ತಮ್ಮ ಅವ್ರ ಜೊತೆ ಮುಲ್ತಾನಿ ಅಂತ ಹೇಳಿ ಪಂಚರ್ ಅಂಗಡಿ ತೆಗಿತಕ್ಕಂತ ಇಸ್ಲಾಂ ಧರ್ಮದಾಗ ಹುಟ್ಟಿದ್ರು ಕೂಡ ಹಾಲು ಮತದ ಕೀರ್ತಿಯನ್ನು ಬೆಳೆಸಲಿಕ್ಕೆ ಸಹಕಾರ ನೀಡಿದವ್ರು ಯಾರಂತ ಕೇರ ಯಾರಿಪ್ಪ ಕಬ್ಬೂರು ಮುಲ್ತಾನಿ. ಇದೀಗ ಬಂದು ನಮಗ ರೊಕ್ಕ ಹಾಕಿ ಹೋದ್ರಲ್ಲ ಹನೀಫ್ ಸಾಹಿಬ್ರು ಅಲ್ಲಿ ನಾ ಕುತ್ತಾಗ ಹೇಳ್ತಿದ್ರು ಹನೀಫ್ ಸಾಹಿಬ್ರು ಎದ್ರಾಗೂ ಕಡಿಮೆ ಇಲ್ರಿ ಗಂಟಿ ಸರ್ ಅಂತ ಹೇಳಿ. ಇದು ಹಾಲು ಮತ ಹೆಂಗತೆ ಅಂತ ಕೇಳಿದ್ರ ಹಾಲಿನಂತ ಯಾರು ಗುಣ ಅದಾವಲ್ಲ ಅವ್ರಿಗೆಲ್ಲಾ ಹಾಲು ಮತ ಒಲದ್ ಬಿಟ್ಟೈತಿ ಬಂಧುಗಳೇ. ಇವತ್ತು ಹಾಲು ಮತದಾಗ ಡೊಳ್ಳಿನಾಡ ಆಡೋರು ಒಂದ ಸಮಾಜದವ್ರಿಲ್ಲ. ಜಾತಿಹೀನನ ಮನೆ ಜ್ಯೋತಿಹೀನವೇ ಜಾತಿ ವಿಜಾತಿಯನ್ನೇ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ. ಇವತ್ತು ನೋಡ್ರಿ ಹಾಲು ಮತದಾಗ ಇರ್ದಿದ್ರು ಕೂಡ ಹಾಲು ಮತದ ಕೀರ್ತಿಯನ್ನು ಆಕಾಶ ಎತ್ತರದಕ್ಕೆ ಬೆಳೆಸಿರ್ತಕ್ಕಂತ ನಮ್ಮ ಶಂಕರ್ ಕುಂಬಾರ್ ಸರ್ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬದ ಹಾರ್ದಿಕವಾದ ಸ್ವಾಗತ.
ಅವ್ರ ತಂದೆ ನಾನು ಮನೆಗೆ ಹೋಗಿದ್ನಿ 2 ಮಾತು ಹೇಳ್ತೀನಿ ಸರ್. ಹೌದು. ಅವ್ರ ತಂದೆ ಕೂಡ ಕನ್ನಡ ಶಾಲೆ ಶಿಕ್ಷಕರು. ವರ್ಷದೊಳಗೆ 360 ದಿನ 240 ದಿನ ಸಾಲಿ ನಡೆದ್ರ ಒಂದು ದಿನಾನು ರಜಾ ಹಾಕಲಾರ್ದ ನೌಕರಿ ಮಾಡಿರ್ತಕ್ಕಂತ ಉತ್ತರ ಕರ್ನಾಟಕದಾಗ ಯಾವರ ಮಾಸ್ತರ್ ಇದ್ರ ಅದು ಕುಂಬಾರ ಮಾಸ್ತರ್ ತಂದೆ ಅಂತ ಕೈ ಎತ್ತಿ ಹಿಂಗಿರ್ಬೇಕು ಮಾಸ್ತರ್ ಗುರುಗಳಂದ್ರ. ಹಂಗ ದುಡ್ದಾರ ಅಂತ ಹೇಳಿ ನಮ್ಮ ಹಾಲು ಮತ ಯಾರ ಮನ್ಯಾಗ ಐತಿ ಅಂದ್ರೆ ಶಂಕರ್ ಕುಂಬಾರ ಅವ್ರ ಮನ್ಯಾಗ ಅದ. ಅವ್ರ ಮನ್ಯಾಗ ಹೋಗಿ ನಿತ್ಯ ಎಲ್ಲಾ ಕಡೆ ನೋಡ್ರೆ ಬರೀ ಹಾಲು ಮತದ ಗ್ರಂಥ ಕಾಣ್ತಾವ. ಆ ಗ್ರಂಥಗಳನ್ನ ನಮ್ಮಂತ ಕಲಾವಿದರಿಗೆಲ್ಲ ಒದಗಿಸಿ ಉತ್ತರ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಕರ್ನಾಟಕದಾಗ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಸಾಹಿತ್ಯಗಾರರು ಪುರಾಣ ಪಂಡಿತರು ಆಗಿರ್ತಕ್ಕಂತ ಶಂಕರ್ ಕುಂಬಾರ್ ಸರ್ ಅವರ ಸಹಪಾಠಿಗಳು ಎಲ್ಲರೂ ಬಂದಿರಿ. ನಿಮ್ಮೆಲ್ಲರಿಗೂ ಕೂಡ ಗೌರವಪೂರ್ವಕದಂತ ಸ್ವಾಗತ ಬಯಸ್ತಾ ಇದ್ದೇನೆ. ಹೌದು. ಇನ್ನ ವಿಶೇಷವಾಗಿ ನಮ್ಮೊಂದಿಗೆ ಬಂದಿರತಕ್ಕಂತ ತಂಡ ಯಾವ್ದ್ರಿಪ್ಪ? ಬಹಳ ಒಳ್ಳೆಯ ತಂಡ, ಒಳ್ಳೆಯ ಕಲಾವಿದರು. ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಬಸನಾಳ ಗ್ರಾಮದ ಸುಚಿತ್ರಾ ತಂಗಿ ಮ್ಯಾಳ ಇವತ್ತು ನಮ್ಮ ಜೋಡಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಇಂಡಿ ತಾಲೂಕು ಬಸನಾಳದಿಂದ ನಮ್ಮ ಜೊತೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದಾರೆ. ಗುರುಗಳ ಬಂದಾರ. ಬಹಳ ಒಳ್ಳೆ ಹಾಡ್ತಕ್ಕಂತ ಒಬ್ರು ಕಲಾವಿದರು. ಒಳ್ಳೆ ಕಲಾವಿದರು ಮೀರಾಪುರಟಿ ಗ್ರಾಮಕ್ಕೆ ಕರ್ಕೊಂಡು ಬಂದಿವಿ. ಹೌದು. ಇನ್ನೋರು ಯಾರು ಬಂದಾರಪ್ಪ ಅಂತ